ಇವತ್ತು ನವರಾತ್ರಿಯ 3ನೇ ದಿನವಾದ ಇಂದು ಚಂದ್ರಘಂಟಾ ದೇವಿಯ ಆರಾಧನೆ ಮಾಡಲಾಗುತ್ತೆ. ಹಾಗಿದ್ರೆ ಈ ಚಂದ್ರಘಂಟಾ ದೇವಿ ಯಾರು, ಈಕೆಯ ಜನನ ಯಾವ ಉದ್ದೇಶಕ್ಕಾಗಿ ಆಯಿತು ಅಂತ ಆಧ್ಯಾತ್ಮಿಕ ಚಿಂತಕಿ BV ಆರತಿಯವರು ರಿಪಬ್ಲಿಕ್ ಕನ್ನಡದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ, ಎಲ್ರಿಗೂ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರದಲ್ಲಿ ವಿಶೇಷವಾಗಿ ನವದುರ್ಗೆಯರ ಆರಾಧನೆ ಮಾಡುವಂಥ ಪದ್ಧತಿ ಉಂಟು. ಕೆಲವರು ಮೊದಲ 3 ದಿನ ಮಹಾಲಕ್ಷ್ಮಿಯನ್ನು, ಮಧ್ಯದ 3 ದಿನ ಮಹಾಕಾಳಿಯನ್ನು, ಕೊನೆಯ 3 ದಿನ ಮಹಾ ಸರಸ್ವತಿಯನ್ನು ಆರಾಧನೆ ಮಾಡ್ತಾರೆ. ಕೆಲವರು ಒಂದೊಂದು ದಿನದಲ್ಲಿ ಒಂದೊಂದು ದೇವಿಯ ರೂಪವನ್ನು ಆರಾಧನೆ ಮಾಡ್ತಾರೆ. ನವದುರ್ಗೆಯರ ರೂಪವನ್ನು ಆರಾಧನೆ ಮಾಡ್ತಾರೆ. ಹಾಗೆ ನವದುರ್ಗೆಯರ ಆರಾಧನೆ ಬಹಳ ಪ್ರಸಿದ್ಧವಾದದ್ದು. ನವರಾತ್ರದಲ್ಲಿ ನವದುರ್ಗೆಯರನ್ನು ಆರಾಧಿಸುವಂಥದ್ದು ನಮ್ಮ ಪದ್ಧತಿ. ಅದಕ್ಕೆ ನಮಗೆ ಆಧಾರ ಬಂದು ನಮ್ಮ ಚಂಡಿ ಕವಚದಲ್ಲಿ ಬರುವಂಥದ್ದು. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾಃ ಪ್ರಕೀರ್ತಿತಾಃ ಅಂತ. ಹಾಗೆ ನಾವು ಶೈಲಪುತ್ರಿಯ ಕಥೆ ನೋಡಿದ್ವಿ, ಬ್ರಹ್ಮಚಾರಿಣಿಯ ಕಥೆ ನೋಡಿದ್ವಿ. ಇವತ್ತು 3ನೇದು ಚಂದ್ರಘಂಟೆಯ ಕಥೆಯನ್ನು ನೋಡೋಣ. ನವರಾತ್ರದ 3ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ನಾವು ಜಗನ್ಮಾತೆಯ 3ನೇ ರೂಪವನ್ನು ಪೂಜೆ ಮಾಡ್ತೀವಿ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟಾ ಇತಿ. ನಾವು ನೋಡಿದ್ವಿ ಈಗಾಗಲೇ ಶೈಲಪುತ್ರಿಯಾಗಿ ಹುಟ್ಟಿದಂಥ ಪಾರ್ವತಿ ಹೇಗೆ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ರೂಪ, ವಿದ್ಯೆ, ಐಶ್ವರ್ಯ, ಸ್ಥಾನಮಾನ ಯಾವುದೂ ಲೆಕ್ಕಕ್ಕಿಲ್ಲ. ನೋಡಿ, ಇಡೀ ಪ್ರಪಂಚವನ್ನೇ, ಸೃಷ್ಟಿಯನ್ನೇ ಪ್ರಳಯ ಮಾಡಿ ಅದರ ಭಸ್ಮವನ್ನು ಮೈಗೆ ಹಾಕ್ಕೊಳ್ತಾನೆ ಶಿವ. ನಮ್ಮ ಇಡೀ ಪ್ರಪಂಚವೇ ಅವನಿಗೆ ಒಂದು ಬೂದಿಗೆ ಸಮ. ಹಾಗಿರುವಾಗ ನಮ್ಮ ಈ ಕೋಟಿಗಳು, ನಮ್ಮ ಲೆಕ್ಕಗಳು, ಇದೆಲ್ಲ ಯಾವುದು ಶಿವನಿಗೆ ಲೆಕ್ಕವಿಲ್ಲ. ಹಾಗಾಗಿ ಇದರಿಂದ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಭಕ್ತಿಯಿಂದ, ತಪಸ್ಸಿನಿಂದ ಹೋಲಿಸ್ಕೊಳ್ತೀನಿ ಅಂತ ಬ್ರಹ್ಮಚಾರಿಣಿಯಾಗಿ ಒಂಟಿ ಕಾಲಲ್ಲಿ ನಿಂತು ಅವಳು ನಾನಾ ಋತುಗಳಲ್ಲಿ, ಗ್ರೀಷ್ಮ ಋತು ಇತ್ಯಾದಿ, ಚಳಿಗಾಲದಲ್ಲಿ ಆಯಾ ಋತುವಿಗೆ ಚಾಲೆಂಜ್ ಮಾಡುವಂಥ ರೀತಿಯ ಅದ್ಭುತವಾದ ಉಗ್ರವಾದ ತಪಶ್ಚರ್ಯೆಯನ್ನು ಮಾಡಿದ್ದು ನಾವು ನೋಡಿದ್ವಿ. ಕೊನೆಯಲ್ಲಿ ಶಿವ ಒಲಿತಾನೆ ಕೂಡ ಬಂದು, ಆಗಲಿ ನಿನ್ನನ್ನು ಬರೆಸ್ತೀನಿ, ನಿನ್ನ ತಪಸ್ಸಿಗೆ ನಾನು ದಾಸನಾಗಿದ್ದೀನಿ ಅಂತ ಹೇಳ್ತಾನೆ ಶಿವ. ಅಂಥ ಜಗನ್ಮಾತೆ ಈಗ ಮದುವೆ ಹೆಣ್ಣಾಗ್ತಾಳೆ. ಶಿವನಿಗೆ ತಂದೆ ತಾಯಿ ಯಾರು? ಜಗತ್ಪಿತ ಅವನು. ಹಾಗಾಗಿ ಪಾರ್ವತಿಗೂ ಅಷ್ಟೇ ಜಗನ್ಮಾತೆ, ಆದರೆ ಲೀಲೆಗಾಗಿ ಅವತಾರವೆತ್ತಿ ಅವಳಿಗೊಂದು ತಂದೆ ತಾಯಿ ಅಂತಿದ್ದಾರೆ. ಆದರೆ ಶಿವಲಿ ಅವತಾರವೇ ಎತ್ತಿಲ್ಲ. ಹಾಗೆ ನಿರ್ಗುಣ ನಿರಾಕಾರ ಪರಂಬ್ರಹ್ಮ ಶಿವರೂಪವನ್ನು ತಾಳಿದ್ದಾನಷ್ಟೇ. ಅದಕ್ಕೇನು ಮಾಡೋದು? ಮದುವೆ ಅಂದಮೇಲೆ ಅಲ್ಲಿ ಒಂದು ನೆಗೋಸಿಯೇಷನ್ ನಡಿಬೇಕು, ಬೀಗರು. ಆಗ ಸಪತ್ನಿಕರಾಗಿ ಸಪ್ತರ್ಷಿಗಳು ಹೋಗುವ ಹಾಗೆ ಪ್ರೇರಣೆ ಮಾಡ್ತಾನೆ. ಸಪತ್ನಿಕರಾಗಿ ಸಪ್ತರ್ಷಿಗಳು ಹೋಗ್ತಾರೆ. ಆ ಹಿಮವದ್ ಮಹಾರಾಜನೊಂದಿಗೆ ಅವರು ಮಾತನಾಡ್ತಾರೆ. ಅಲ್ಲಿ ನೆಗೋಸಿಯೇಟ್ ಆಗುತ್ತೆ, ಮದುವೆಯ ಆಯೋಜನೆ ಆಗುತ್ತೆ. ಅದ್ದೂರಿಯಾದ ಮದುವೆಯನ್ನು ನಡೆಸ್ಕೊಡ್ತಾರೆ. ಇವತ್ತು ನಾವೆಲ್ಲ ಕೇದಾರ್ನಾಥ್ಗೆ ಹೋಗ್ತೀವಿ. ಕೇದಾರ್ನಾಥ್ಗೆ ಹೋಗೋ ದಾರಿನಲ್ಲಿ ಸೋನ್ ಪ್ರಯಾಗ್ ಅಂತ, ಶೋಣ ಪ್ರಯಾಗ ಅಂತಲೂ ಹೇಳ್ತಾರೆ. ಅಲ್ಲಿ ನಾವು ಸ್ವಲ್ಪ ಎಡಕ್ಕೆ ತಿರ್ಕೊಂಡು ಒಂದು 13-15 ಕಿಲೋಮೀಟರ್ ಒಳಗೆ ಹೋದರೆ ಅಲ್ಲೊಂದು ಸುಂದರವಾದ ಕಣಿವೆ ಇದೆ. ಆ ಕಣಿವೆಯಲ್ಲಿ ಒಂದು ತ್ರಿಯುಗಿ ನಾರಾಯಣ ಗುಡಿ ಇದೆ. ಅದು ನಮ್ಮ ಹಿಮವಂತ ಮಹಾರಾಜನ ಕುಲದೇವರು ಅಂತ ಹೇಳ್ತಾರೆ. ಅಲ್ಲೊಂದು ದೊಡ್ಡ ಹೋಮಕುಂಡವಿದೆ. ಅಖಂಡವಾಗಿ ಸಹಸ್ರಮಾನಗಳಿಂದ ಅಲ್ಲಿ ಆ ಹೋಮಾಗ್ನಿ ಉರಿತಾನೆ ಇದೆ. ಶಿವ ಪಾರ್ವತಿಯರ ಸಪ್ತಪದಿಗೆ ಸಾಕ್ಷಿಯಾದಂಥದ್ದು ಅಂತ ಹೇಳ್ತಾರೆ. ನಾವು ಕೂಡ ಸಮಿತಿ ಹಾಕಿ ಬರ್ಬೋದು. ಸುಮೇರು ಪರ್ವತದ ಹಿನ್ನೆಲೆಯಲ್ಲಿ ಆ ಕಣಿವೆ ಇದೆ. ಅಲ್ಲಿ ಹಿಮವಂತನ ಆಶ್ರಯದಲ್ಲಿ ಈ ದೊಡ್ಡ ಮದುವೆ ಆಗುತ್ತೆ. ಬ್ರಹ್ಮನೇ ಅಧ್ವರ್ಯೂ ಆಗ್ತಾನೆ. ಪಾರ್ವತಿ ಶಿವನ ಪತ್ನಿ ಆಗ್ತಾಳೆ. ಶಿವನು ಪಾರ್ವತಿಯನ್ನು ಕೈಲಾಸಕ್ಕೆ ಕೊಂಡೊಯ್ತಾನೆ. ಹೀಗೆ ಚಂದ್ರಘಂಟ ಅಂತಂದರೆ ಚಂದ್ರನನ್ನು ಧರಿಸಿದಂಥವಳು, ಅಥವಾ ಚಂದ್ರನ ಗಂಟೆನೇ ಒಂದು ಅಲಂಕಾರದಂತೆ ಧರಿಸಿದಂಥವಳು. ಚಂದ್ರ ಮನಃಕಾರಕ, ಪ್ರೇಮಕಾರಕ ಹಾಗೂ ಮಾತೃಕಾರಕ. ಈ ಚಂದ್ರ ಯಾವತ್ತೂ ನಮಗೆ ಪ್ರಸನ್ನತೆಯನ್ನು, ಶಾಂತಿಯನ್ನು, ಸೌಮ್ಯತೆಯನ್ನು, ಪ್ರೀತಿಯನ್ನು ಮತ್ತು ಕ್ಲೇಶವಿಲ್ಲದ ಶುದ್ಧ ಮನಸ್ಸನ್ನು, ಸಂತೋಷವನ್ನು ಅವನು ಪ್ರತಿನಿಧಿಸ್ತಾನೆ. ಹೇಗೆ ಚಂದ್ರನ ನೋಡಿದ ತಕ್ಷಣ ಸಂತೋಷವಾಗುತ್ತೋ ಹಾಗೆ ಜಗನ್ಮಾತೆ ಪರಮ ಪ್ರಶಾಂತವಾದ ಪ್ರಸನ್ನ ಭಾವದಲ್ಲಿದ್ದಾಳೆ. ಶಿವನ ಮಡದಿಯಾಗಿ ಶೃಂಗಾರ ವಿಲಾಸಗಳಲ್ಲಿ ತೊಡಗಿದ್ದಾಳೆ ಅಂತ. ಹಾಗಾಗಿ ಚಂದ್ರಘಂಟಾ ರೂಪದಲ್ಲಿ ಅವಳನ್ನು ಮದುವೆ ಹೆಣ್ಣಿನಂತೆ ನಾವು ಸಾಲಂಕೃತಳಾಗಿ ಆರಾಧನೆ ಮಾಡ್ತೀವಿ. ಅಂತಹ ಚಂದ್ರಘಂಟ ನಮ್ಮೆಲ್ಲರಿಗೂ ಕೂಡ ಆರೋಗ್ಯಗಳನ್ನು ಕೊಡಲಿ, ಶುದ್ಧ ಮನಸ್ಸನ್ನು ಕೊಡಲಿ, ಶಕ್ತ ಮನಸ್ಸನ್ನು ಕೊಡಲಿ, ದೇಶ ಧರ್ಮಗಳಿಗೆ ಶುಭವನ್ನು ಉಂಟು ಮಾಡಲಿ, ದುಷ್ಟ ದಮನವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ನವರಾತ್ರದ ಹಾರ್ದಿಕ ಶುಭಾಶಯಗಳು. ನಾಳೆ ಚತುರ್ಥ ರೂಪವನ್ನು ನೋಡೋಣ.
ಇವತ್ತು ನವರಾತ್ರಿಯ 3ನೇ ದಿನವಾದ ಇಂದು ಚಂದ್ರಘಂಟಾ ದೇವಿಯ ಆರಾಧನೆ ಮಾಡಲಾಗುತ್ತೆ. ಹಾಗಿದ್ರೆ ಈ ಚಂದ್ರಘಂಟಾ ದೇವಿ ಯಾರು, ಈಕೆಯ ಜನನ ಯಾವ ಉದ್ದೇಶಕ್ಕಾಗಿ ಆಯಿತು ಅಂತ ಆಧ್ಯಾತ್ಮಿಕ ಚಿಂತಕಿ BV ಆರತಿಯವರು ರಿಪಬ್ಲಿಕ್ ಕನ್ನಡದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ, ಎಲ್ರಿಗೂ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರದಲ್ಲಿ ವಿಶೇಷವಾಗಿ ನವದುರ್ಗೆಯರ ಆರಾಧನೆ ಮಾಡುವಂಥ ಪದ್ಧತಿ ಉಂಟು. ಕೆಲವರು ಮೊದಲ 3 ದಿನ ಮಹಾಲಕ್ಷ್ಮಿಯನ್ನು, ಮಧ್ಯದ 3 ದಿನ ಮಹಾಕಾಳಿಯನ್ನು, ಕೊನೆಯ 3 ದಿನ ಮಹಾಸರಸ್ವತಿಯನ್ನು ಆರಾಧನೆ ಮಾಡ್ತಾರೆ. ಕೆಲವರು ಒಂದೊಂದು ದಿನದಲ್ಲಿ ಒಂದೊಂದು ದೇವಿಯ ರೂಪವನ್ನು ಆರಾಧನೆ ಮಾಡ್ತಾರೆ. ನವದುರ್ಗೆಯರ ರೂಪವನ್ನು ಆರಾಧನೆ ಮಾಡ್ತಾರೆ. ಹಾಗೆ ನವದುರ್ಗೆಯರ ಆರಾಧನೆ ಬಹಳ ಪ್ರಸಿದ್ಧವಾದದ್ದು. ನವರಾತ್ರದಲ್ಲಿ ನವದುರ್ಗೆಯರನ್ನು ಆರಾಧಿಸುವಂಥದ್ದು ನಮ್ಮ ಪದ್ಧತಿ. ಅದಕ್ಕೆ ನಮಗೆ ಆಧಾರ ಬಂದು ನಮ್ಮ ಚಂಡಿ ಕವಚದಲ್ಲಿ ಬರುವಂಥದ್ದು ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾಃ ಪ್ರಕೀರ್ತಿತಾಃ ಅಂತ. ಹಾಗೆ ನಾವು ಶೈಲಪುತ್ರಿಯ ಕಥೆ ನೋಡಿದ್ವಿ, ಬ್ರಹ್ಮಚಾರಿಣಿಯ ಕಥೆ ನೋಡಿದ್ವಿ. ಇವತ್ತು 3ನೇದು ಚಂದ್ರಘಂಟೆಯ ಕಥೆಯನ್ನು ನೋಡೋಣ. ನವರಾತ್ರದ 3ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ನಾವು ಜಗನ್ಮಾತೆಯ 3ನೇ ರೂಪವನ್ನು ಪೂಜೆ ಮಾಡ್ತೀವಿ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟಾ ಇತಿ. ನಾವು ನೋಡಿದ್ವಿ ಈಗಾಗಲೇ ಶೈಲಪುತ್ರಿಯಾಗಿ ಹುಟ್ಟಿದಂಥ ಪಾರ್ವತಿ ಹೇಗೆ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ರೂಪ, ವಿದ್ಯೆ, ಐಶ್ವರ್ಯ, ಸ್ಥಾನಮಾನ ಯಾವುದೂ ಲೆಕ್ಕಕ್ಕಿಲ್ಲ. ನೋಡಿ, ಇಡೀ ಪ್ರಪಂಚವನ್ನೇ, ಸೃಷ್ಟಿಯನ್ನೇ ಪ್ರಳಯ ಮಾಡಿ ಅದರ ಭಸ್ಮವನ್ನು ಮೈಗೆ ಹಾಕ್ಕೊಳ್ತಾನೆ ಶಿವ. ನಮ್ಮ ಇಡೀ ಪ್ರಪಂಚವೇ ಅವನಿಗೆ ಒಂದು ಬೂದಿಗೆ ಸಮ. ಹಾಗಿರುವಾಗ ನಮ್ಮ ಈ ಕೋಟಿಗಳು, ನಮ್ಮ ಲೆಕ್ಕಗಳು, ಇದೆಲ್ಲ ಯಾವುದು ಶಿವನಿಗೆ ಲೆಕ್ಕವಿಲ್ಲ. ಹಾಗಾಗಿ ಇದರಿಂದ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಭಕ್ತಿಯಿಂದ, ತಪಸ್ಸಿನಿಂದ ಹೋಲಿಸ್ಕೊಳ್ತೀನಿ ಅಂತ ಬ್ರಹ್ಮಚಾರಿಣಿಯಾಗಿ ಒಂಟಿ ಕಾಲಲ್ಲಿ ನಿಂತು ಅವಳು ನಾನಾ ಋತುಗಳಲ್ಲಿ, ಗ್ರೀಷ್ಮ ಋತು ಇತ್ಯಾದಿ, ಚಳಿಗಾಲದಲ್ಲಿ ಆಯಾ ಋತುವಿಗೆ ಚಾಲೆಂಜ್ ಮಾಡುವಂಥ ರೀತಿಯ ಅದ್ಭುತವಾದ ಉಗ್ರವಾದ ತಪಶ್ಚರ್ಯೆಯನ್ನು ಮಾಡಿದ್ದು ನಾವು ನೋಡಿದ್ವಿ. ಕೊನೆಯಲ್ಲಿ ಶಿವ ಒಲಿತಾನೆ ಕೂಡ ಬಂದು, ಆಗಲಿ ನಿನ್ನನ್ನು ಬರೆಸ್ತೀನಿ, ನಿನ್ನ ತಪಸ್ಸಿಗೆ ನಾನು ದಾಸನಾಗಿದ್ದೀನಿ ಅಂತ ಹೇಳ್ತಾನೆ ಶಿವ. ಅಂಥ ಜಗನ್ಮಾತೆ ಈಗ ಮದುವೆ ಹೆಣ್ಣಾಗ್ತಾಳೆ. ಶಿವನಿಗೆ ತಂದೆ ತಾಯಿ ಯಾರು? ಜಗತ್ಪಿತ ಅವನು. ಹಾಗಾಗಿ ಪಾರ್ವತಿಗೂ ಅಷ್ಟೇ ಜಗನ್ಮಾತೆ, ಆದರೆ ಲೀಲೆಗಾಗಿ ಅವತಾರವೆತ್ತಿ ಅವಳಿಗೊಂದು ತಂದೆ ತಾಯಿ ಅಂತಿದ್ದಾರೆ. ಆದರೆ ಶಿವ ಅಲ್ಲಿ ಅವತಾರವೇ ಎತ್ತಿಲ್ಲ. ಹಾಗೆ ನಿರ್ಗುಣ ನಿರಾಕಾರ ಪರಂಬ್ರಹ್ಮ ಶಿವರೂಪವನ್ನು ತಾಳಿದ್ದಾನಷ್ಟೇ. ಅದಕ್ಕೇನು ಮಾಡೋದು? ಮದುವೆ ಅಂದಮೇಲೆ ಅಲ್ಲಿ ಒಂದು ನೆಗೋಸಿಯೇಷನ್ ನಡಿಬೇಕು, ಬೀಗರು. ಆಗ ಸಪತ್ನಿಕರಾಗಿ ಸಪ್ತರ್ಷಿಗಳು ಹೋಗುವ ಹಾಗೆ ಪ್ರೇರಣೆ ಮಾಡ್ತಾನೆ. ಸಪತ್ನಿಕರಾಗಿ ಸಪ್ತರ್ಷಿಗಳು ಹೋಗ್ತಾರೆ. ಆ ಹಿಮವದ್ ಮಹಾರಾಜನೊಂದಿಗೆ ಅವರು ಮಾತನಾಡ್ತಾರೆ. ಅಲ್ಲಿ ನೆಗೋಸಿಯೇಟ್ ಆಗುತ್ತೆ, ಮದುವೆಯ ಆಯೋಜನೆ ಆಗುತ್ತೆ. ಅದ್ದೂರಿಯಾದ ಮದುವೆಯನ್ನು ನಡೆಸ್ಕೊಡ್ತಾರೆ. ಇವತ್ತು ನಾವೆಲ್ಲ ಕೇದಾರ್ನಾಥ್ಗೆ ಹೋಗ್ತೀವಿ. ಕೇದಾರ್ನಾಥ್ಗೆ ಹೋಗೋ ದಾರಿನಲ್ಲಿ ಸೋನ್ ಪ್ರಯಾಗ್ ಅಂತ, ಶೋಣ ಪ್ರಯಾಗ ಅಂತಲೂ ಹೇಳ್ತಾರೆ. ಅಲ್ಲಿ ನಾವು ಸ್ವಲ್ಪ ಎಡಕ್ಕೆ ತಿರ್ಕೊಂಡು ಒಂದು 13-15 ಕಿಲೋಮೀಟರ್ ಒಳಗೆ ಹೋದರೆ ಅಲ್ಲೊಂದು ಸುಂದರವಾದ ಕಣಿವೆ ಇದೆ. ಆ ಕಣಿವೆಯಲ್ಲಿ ಒಂದು ತ್ರಿಯುಗಿ ನಾರಾಯಣ ಗುಡಿ ಇದೆ. ಅದು ನಮ್ಮ ಹಿಮವಂತ ಮಹಾರಾಜನ ಕುಲದೇವರು ಅಂತ ಹೇಳ್ತಾರೆ. ಅಲ್ಲೊಂದು ದೊಡ್ಡ ಹೋಮಕುಂಡವಿದೆ. ಅಖಂಡವಾಗಿ ಸಹಸ್ರಮಾನಗಳಿಂದ ಅಲ್ಲಿ ಆ ಹೋಮಾಗ್ನಿ ಉರಿತಾನೆ ಇದೆ. ಶಿವ ಪಾರ್ವತಿಯರ ಸಪ್ತಪದಿಗೆ ಸಾಕ್ಷಿಯಾದಂಥದ್ದು ಅಂತ ಹೇಳ್ತಾರೆ. ನಾವು ಕೂಡ ಸಮೇತ ಹಾಕಿ ಬರ್ಬೋದು. ಸುಮೇರು ಪರ್ವತದ ಹಿನ್ನೆಲೆಯಲ್ಲಿ ಆ ಕಣಿವೆ ಇದೆ. ಅಲ್ಲಿ ಹಿಮವಂತನ ಆಶ್ರಯದಲ್ಲಿ ಈ ದೊಡ್ಡ ಮದುವೆ ಆಗುತ್ತೆ. ಬ್ರಹ್ಮನೇ ಅಧ್ವರ್ಯೂ ಆಗ್ತಾನೆ. ಪಾರ್ವತಿ ಶಿವನ ಪತ್ನಿ ಆಗ್ತಾಳೆ. ಶಿವನು ಪಾರ್ವತಿಯನ್ನು ಕೈಲಾಸಕ್ಕೆ ಕೊಂಡೊಯ್ತಾನೆ. ಹೀಗೆ ಚಂದ್ರಘಂಟ ಅಂತಂದರೆ ಚಂದ್ರನನ್ನು ಧರಿಸಿದಂಥವಳು, ಅಥವಾ ಚಂದ್ರನ ಗಂಟೆನೇ ಒಂದು ಅಲಂಕಾರದಂತೆ ಧರಿಸಿದಂಥವಳು. ಚಂದ್ರ ಮನಃಕಾರಕ, ಪ್ರೇಮಕಾರಕ ಹಾಗೂ ಮಾತೃಕಾರಕ. ಈ ಚಂದ್ರ ಯಾವತ್ತೂ ನಮಗೆ ಪ್ರಸನ್ನತೆಯನ್ನು, ಶಾಂತಿಯನ್ನು, ಸೌಮ್ಯತೆಯನ್ನು, ಪ್ರೀತಿಯನ್ನು ಮತ್ತು ಕ್ಲೇಶವಿಲ್ಲದ ಶುದ್ಧ ಮನಸ್ಸನ್ನು, ಸಂತೋಷವನ್ನು ಅವನು ಪ್ರತಿನಿಧಿಸ್ತಾನೆ. ಹೇಗೆ ಚಂದ್ರನ ನೋಡಿದ ತಕ್ಷಣ ಸಂತೋಷವಾಗುತ್ತೋ ಹಾಗೆ ಜಗನ್ಮಾತೆ ಪರಮ ಪ್ರಶಾಂತವಾದ ಪ್ರಸನ್ನ ಭಾವದಲ್ಲಿದ್ದಾಳೆ. ಶಿವನ ಮಡದಿಯಾಗಿ ಶೃಂಗಾರ ವಿಲಾಸಗಳಲ್ಲಿ ತೊಡಗಿದ್ದಾಳೆ ಅಂತ. ಹಾಗಾಗಿ ಚಂದ್ರಘಂಟಾ ರೂಪದಲ್ಲಿ ಅವಳನ್ನು ಮದುವೆ ಹೆಣ್ಣಿನಂತೆ ನಾವು ಸಾಲಂಕೃತಳಾಗಿ ಆರಾಧನೆ ಮಾಡ್ತೀವಿ. ಅಂತಹ ಚಂದ್ರಘಂಟ ನಮ್ಮೆಲ್ಲರಿಗೂ ಕೂಡ ಆರೋಗ್ಯಗಳನ್ನು ಕೊಡಲಿ, ಶುದ್ಧ ಮನಸ್ಸನ್ನು ಕೊಡಲಿ, ಶಕ್ತ ಮನಸ್ಸನ್ನು ಕೊಡಲಿ, ದೇಶ ಧರ್ಮಗಳಿಗೆ ಶುಭವನ್ನು ಉಂಟು ಮಾಡಲಿ, ದುಷ್ಟ ದಮನವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ನವರಾತ್ರದ ಹಾರ್ದಿಕ ಶುಭಾಶಯಗಳು. ನಾಳೆ ಚತುರ್ಥ ರೂಪವನ್ನು ನೋಡೋಣ.